ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಮತ್ತೊಂದು ಬ್ಯೂಟಿಫುಲ್ ಬ್ಲೌಸ್ ಡಿಸೈನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಈಸಿಯಾಗಿ ಹಾಕ್ಬೋದು ನೋಡಿರಿ. ಪ್ರತಿಯೊಂದನ್ನು ಆಲ್ಮೋಸ್ಟ್ ನಾನು ಈಸಿ ಇರೋ ವರ್ಕ್ಗಳನ್ನೇ ತೋರಿಸ್ತಾ ಇದ್ದೀನಿ, ಯಾಕಂದರೆ ಈ ಬೇಸಿಕ್ ಕಲರ್ಗೆ ಈಸಿ ಆಗಲಿ ಅನ್ನೋದಕ್ಕೋಸ್ಕರ. ಈಗ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡಿದ್ದೀನಿ. ಆ ಸ್ಟ್ರೈಟ್ ಲೈನ್ ಮೇಲೆ ಜರಿ ಥ್ರೆಡ್ ಹಾಕ್ಕೊತಾ ಇದ್ದೀನಿ ನೋಡಿ. ತುಂಬ ಈಸಿಯಾಗಿ ಹಾಕೋಬೋದು. ಸ್ಟಾರ್ಟಿಂಗ್ ಯಾವುದನ್ನೇ ಹಾಕಲಿ ಲಾಕ್ ಮಾಡೋದು ಕಲೀರಿ. ಲಾಕ್ ಇದ್ದರೆ ಈ ಕಡೆನೂ ಬಿಚ್ಕೊಳ್ಳಲ್ಲ, ಮತ್ತು ಎಂಡಿಂಗಲ್ಲಿ ಲಾಕ್ ಮಾಡಿದರೆ ಅಲ್ಲೂ ಬಿಚ್ಕೊಳ್ಳಲ್ಲ. ಫಿನಿಶಿಂಗ್ ಚೆನ್ನಾಗಿರುತ್ತೆ, ನೀಟಾಗಿರುತ್ತೆ. ಇವಾಗ ಹಾಕ್ಕೊಟ್ಮೇಲೆ ಬಿಚ್ಕೊಂಡ್ರೆ ಅವ್ರಿಗೂ ಒಂಥರ ಹಿಂದೆ ಮುಂದೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಏನೇ ಒಂದು ಕೆಲಸ ಮಾಡಬೇಕಾದ್ರೆ ನೀಟಾಗಿ ಮಾಡಿ. ಸ್ಟಾರ್ಟಿಂಗು ಲಾಕ್ ಮಾಡಿದರೆ ಏನಾಗುತ್ತೆ, ಉದುರೋಗೋದಿಲ್ಲ, ನೀಟಾಗಿ ಕುತ್ಕೊಂಡ್ಬಿಡುತ್ತೆ ಡಿಸೈನ್. ಅದಕ್ಕೋಸ್ಕರ ಆಲ್ಮೋಸ್ಟ್ ಈ ಜರಿ ಥ್ರೆಡ್ನ ನಾನು ಮೀಶೋದಲ್ಲೇ ಬುಕ್ ಮಾಡಿದ್ದು ನೋಡ್ರಿ. ಅದು ತುಂಬ ದಿನ ಆಯ್ತು ಆಗಲಿ ತೊಗೊಂಡು, 1 ವರ್ಷದ ಮೇಲೆ ಆಯಿತು. ಬಟ್ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ, ಮತ್ತು ಕಾಸ್ಟ್ ವೈಸು ಅಷ್ಟೇ ಚೆನ್ನಾಗಿದೆ. ಈ ಶಾಪಲ್ಲಾದರೆ 20 ರುಪೀಸ್ ಇರುತ್ತೆ, ಬಟ್ ಇಲ್ಲಿ 12 ಏನೋ ಬಂದಿತ್ತು, 100 ಎಬೋ ಏನೋ ಇತ್ತು ಅಷ್ಟೇ ನೋಡಿ. 10 ರುಪೀಸ್ ಸಮಥಿಂಗ್ ಏನೋ ಬೀಳುತ್ತೆ. ತುಂಬ ದಿನ ಆಯ್ತಲ್ಲ, ಹಾಗಾಗಿ ಎಷ್ಟು ಅಂತ ಕನ್ಫರ್ಮಾಗಿ ಗೊತ್ತಾಗ್ತಿಲ್ಲ. ಬಟ್ ಶಾಪಲ್ಲಿಂತ ಕಡಿಮೆ ಸಿಗುತ್ತೆ, ಬಟ್ ಚೆನ್ನಾಗೂ ಇದೆ ನೋಡಿರಿ. ಕ್ವಾಲಿಟಿ ವೈಸು ಅಷ್ಟೇ ಚೆನ್ನಾಗಿದೆ. ಅದಕ್ಕೋಸ್ಕರ ನಾನು ಇನ್ನೂ 3-4 ಇದೆ. 12 ತರಿಸಿದ್ರೆ ಅಷ್ಟೆಲ್ಲ ಖಾಲಿ ಮಾಡಿದ್ದೀನಿ, ಇನ್ನೂ ಇದೆ. ನೆಕ್ಸ್ಟ್ ಬುಕ್ ಮಾಡಿದಾಗ ಬೇಕಾದರೆ ಹೇಳ್ತೀನಿ. ತುಂಬ ಅಂದರೆ ತುಂಬ ಕ್ವಾಲಿಟಿ ಇದೆ ನೋಡಿರಿ. ಯಾರನ್ನ ತಗೊಳ್ಳೋರು ಮೀಶೋದಲ್ಲಿ ಜರಿ ಥ್ರೆಡ್ ತೊಗೊಳ್ಳಿ. ಅಂದರೆ ಅಲ್ಲಿ ರೇಟಿಂಗ್ ಇರುತ್ತಲ್ಲ, ಅದನ್ನ ನೋಡಿ ತೊಗೊಳ್ಳಿ. ರೇಟಿಂಗ್ ಕಡಿಮೆ ಇರೋ ತೊಗೊಳಕ್ಕೆ ಹೋಗಬೇಡಿ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಜರಿ ಥ್ರೆಡ್ ತರಿಸಿದ್ದೆ ನಾನು, ಮತ್ತು ಕಾಸ್ಟ್ ವೈಸು ಚೆನ್ನಾಗಿದೆ, ಮತ್ತು ಕ್ವಾಲಿಟಿನೂ ಚೆನ್ನಾಗಿದೆ ನೋಡಿರಿ. ಯಾರನ್ನು ತೊಗೊಳ್ಳೋರು ತೊಗೋಬೋದು. ಈಗ ನಾನು ಜರಿ ಥ್ರೆಡ್ಡು 2 ಲೈನ್ ಹಾಕಿ ಎಂಡ್ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಡಿಸೈನ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ಸಿಂಪಲ್ ಆಗಿರೋದ್ರಿಂದ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ ನೋಡಿರಿ. 2 ಲೈನ್ ಜರಿ ಥ್ರೆಡ್ ಆಯಿತು. ಈಗ ಸಿಲ್ಕ್ ಥ್ರೆಡ್ಡು 2 ಲೈನ್ ಹಾಕ್ತೀನಿ, ಅದು 3 ಲೈನಲ್ಲೇ ಹಾಕ್ತೀನಿ ನೋಡಿ. ಈ ಚೈನ್ ಸ್ಟಿಚ್ ಹಾಕೋಕ್ಕೆ ಸಿಲ್ಕ್ ಥ್ರೆಡ್ಡು 3 ಲೈನ್ ತಗೋಬೇಕು. 2 ಲೈನು ಚಿಕ್ಕದಾಗುತ್ತೆ, ಯಾಕಂದರೆ ಜರಿ ಥ್ರೆಡ್ಗೂ ಸಿಲ್ಕ್ ಥ್ರೆಡ್ಗೂ ಮ್ಯಾಚ್ ಆಗಬೇಕಲ್ವಾ. ಅಂದರೆ ನೋಡಿದರೆ 2 ಸಮ ಅನ್ನೋ ಥರ. ಇವಾಗ ಜರಿ ಥ್ರೆಡ್ ದಪ್ಪ ಇರುತ್ತೆ ಲೈನು, ಈ ಸಿಲ್ಕ್ ಥ್ರೆಡ್ಡು ತೆಳ್ಳಗಿದ್ರೆ ಏನು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಆ ಜರಿ ಥ್ರೆಡ್ಗೆ ಕರೆಕ್ಟಾಗಿ ಮ್ಯಾಚ್ ಆಗ್ಬೇಕಂದ್ರೆ 3 ಎಳೆ ಸಿಲ್ಕ್ ಥ್ರೆಡ್ಡೇ ತಗೋಬೇಕು ನೋಡಿ. ನೋಡಿ ಎಷ್ಟು ನೀಟಾಗಿ ಬರ್ತಿದೆ. ಆಲ್ಮೋಸ್ಟು ನಿಮಗೆ ಎಷ್ಟು ಅರ್ಥ ಆಗುತ್ತೋ ಅಷ್ಟು ನೀಟಾಗಿ ತೋರಿಸಿದ್ದೀನಿ ನಾನು ಡಿಸೈನುಗಳನ್ನ. ತುಂಬ ಚೆನ್ನಾಗಿ ಬಂದಿದೆ, ಒಂದಕ್ಕಿಂತ ಒಂದು. ಈಸಿಯಾಗೂ ಹಾಕ್ಬೋದು ನೋಡಿರಿ ಡಿಸೈನು. ಚೈನ್ ಸ್ಟಿಚ್ ಯಾವ ಥರ ಹಾಕೋದಂತನೂ ನಾನು ಇನ್ನೂ ಸ್ಲೋ ಆಗಿ ತೋರಿಸಿದ್ದೀನಿ ಬೇರೆ ವಿಡಿಯೋದಲ್ಲಿ. ನಿಮ್ಗೇನಾದರೂ ಚೈನ್ ಸ್ಟಿಚ್ ಬರಲ್ಲ ಅಂದರೆ ಅದರಲ್ಲಿ ಹೋಗಿ ಕ್ಲಿಯರಾಗಿ ನೋಡ್ಕೊಳ್ಳಿ. ಇದು ಆ್ಯಕ್ಚುಲಿ 2 ಲೈನು ಜರಿ ಥ್ರೆಡ್ಡು ಮತ್ತು 2 ಲೈನು ಸಿಲ್ಕ್ ಥ್ರೆಡ್ ಹಾಕ್ಕೊಂಡು 1 ಲೈನು ಶುಗರ್ ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ, ಸಿಂಪಲ್ ಆಗಿದೆ. ಆಲ್ಮೋಸ್ಟ್ ಎಷ್ಟು ಡಿಸೈನ್ ಇದಾವೋ ಅಷ್ಟನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ಫಸ್ಟು ನಾನೇನು ಮಾಡ್ತೀನಿ, ಸಿಂಪಲ್ ಆಗಿರೋ ಡಿಸೈನುಗಳೆಲ್ಲ ಶೇರ್ ಮಾಡ್ತೀನಿ ನೋಡಿ. ಬೇಸಿಕ್ ಕಲಿಯೋರಿಗೆ ತುಂಬ ಈಸಿ ಆಗುತ್ತೆ ನೋಡಿರಿ ವಿಡಿಯೋ. ಈ ಎಂಡ್ಲಾಕ್ ಮಾಡಬೇಕಾದ್ರೆ ಎಳೆ ಜಾಸ್ತಿ ಆದಂಗೆಲ್ಲ ಏನಾಗುತ್ತೆ, ಎಂಡ್ಲಾಕ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಬೇಸಿಕ್ ಕಲಿಯೋರಿಗೆ. ಈ ಎಳೆಗಳನ್ನ ಏನು ಮಾಡಿ, ಕರೆಕ್ಟಾಗಿ ನೀಟಾಗಿ ಮೇಂಟೈನ್ ಮಾಡಿ. ಒಂದು ಎಳೆ ಹೋಯ್ತು ಅಂದರೂ ಎಂಡ್ಲಾಕು ಸ್ವಲ್ಪ ನೀಟಾಗಿ ಕಾಣೋದಿಲ್ಲ, ನೀಟಾಗಿ ಬರೋದಿಲ್ಲ ನೋಡಿರಿ, ಎಳೆ ಬಿಚ್ಕೊಂಡ್ಬಿಡ್ತು. ಅದಕ್ಕೋಸ್ಕರ ಕರೆಕ್ಟಾಗಿ ಹಾಕಿ. ಈಗ ನೋಡಿ, ನಾನು 2 ಲೈನ್ ಜರಿ ಥ್ರೆಡ್ಡು 2 ಲೈನ್ ಸಿಲ್ಕ್ ಥ್ರೆಡ್ಡು ಹಾಕಿದ್ದೀನಿ. ಈಗ ಶುಗರ್ ಬೀಡ್ಸ್ 1 ಲೈನ್ ಹಾಕ್ತಾಯಿದ್ದೀನಿ ನೋಡಿ. ಯಾವುದೇ ಒಂದು ಶುಗರ್ ಬೀಡ್ಸ್ ಆಗಿರ್ಬೋದು, ಅಥವಾ ಬೀಡ್ಸ್ ಆಗಿರ್ಬೋದು, ಸಿಲ್ಕ್ ಥ್ರೆಡ್ ಆಗಿರ್ಬೋದು, ಜರಿ ಥ್ರೆಡ್ ಆಗಿರ್ಬೋದು, ಯಾವುದೇ ಒಂದು ವರ್ಕ್ ಸ್ಟಾರ್ಟ್ ಮಾಡ್ತೀವಿ ಅಂದಾಗ ಸ್ಟಾರ್ಟಿಂಗಲ್ಲಿ ಎಂಡ್ಲಾಕ್ ಮಾಡ್ಕೊಳ್ಳಿ. ಈಗ ನೋಡಿ, ಶುಗರ್ ಬೀಡ್ಸ್ ಹಾಕ್ತಾಯಿದ್ದೀನಿ, ಅದನ್ನು ಸಹ ಎಂಡ್ಲಾಕ್ ಮಾಡಿಕೊಂಡೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ. ಸ್ಟ್ರೈಟ್ ಲೈನ್ ಹಾಕ್ಬೇಕಾದ್ರೆ 2, 3, 4 ಹಾಕ್ಬೋದು. ಬಟ್ ಕರು ತಿರುಗಬೇಕಾದ್ರೆ ಅಥವಾ ಮೂಲೆ ಬಂದಾಗ ಒಂದೊಂದು ಹಾಕಿ ಶೇಪ್ ನೀಟಾಗಿ ಕಾಣಿಸುತ್ತೆ ನೋಡಿರಿ. 2, 2, 3, 3 ಹಾಕ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಮಾತ್ರ. ನಾನು ವರ್ಕ್ ಬ್ಲೌಸ್ ಹಾಕೋದಕ್ಕೆ ಸುಮ್ಮನೆ ಇದಾಗುತ್ತೆ, ಯಾಕಂದರೆ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಸಿಂಪಲ್ ಆಗಿರೋ ಡಿಸೈನುಗಳನ್ನ ಈ ಥರ ಸಪ್ರೇಟ್ ಕ್ಲಾತಲ್ಲೇ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿ ಬಂದಿದ್ದಾವೆ ಡಿಸೈನುಗಳು ಮಾತ್ರ. ಇದು ಆ್ಯಕ್ಚುಲಿ ನಾನು ಬಳಸ್ತಾ ಇರೋದು ಮಿಷನ್ ದಾರ ನೋಡಿ. ಬೀಡ್ಸ್ ಹಾಕೋದಕ್ಕೆ ಮಿಷನ್ ದಾರನು
ತುಂಬ ಚೆನ್ನಾಗಿರುತ್ತೆ. ಈಗ ಎಂಡ್ಲಕ್ ಮಾಡ್ತಾಯಿದ್ದೀನಿ ನೋಡಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಡಿಸೈನ್. ಈಗ ಡಿಸೈನ್ ಯಾವ ಥರ ಹಾಕೋದಂತ ತೋರಿಸ್ತಾ ಇದ್ದೀನಿ ನೋಡಿ. ಇದು ಆ್ಯಕ್ಚುಲಿ ಇದು 1/4 ಇಂಚಿಂದು ಕಟ್ ವರ್ಕ್ ಪೈಪ್ ಟೈಪ್ ಬರುತ್ತಲ್ವ, ಕಟ್ ವರ್ಕ್ ಬೀಡ್ಸು ಮತ್ತು ಶುಗರ್ ಬೀಡ್ಸ್ ಹಾಕಿದ್ದೀನಿ ನೋಡಿ. ಮಧ್ಯದಲ್ಲಿ ಶುಗರ್ ಬೀಡ್ಸ್ ಒಂದು ಮತ್ತು ಕಟ್ ವರ್ಕ್ ಬೀಡ್ಸ್ ಒಂದು ಹಾಕ್ತಾಯಿದ್ದೀನಿ. ವಿ ಶೇಪಲ್ಲಿ ಅಥವಾ ಜಿಗ್ಜಾಗ್ ಶೇಪಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಇದಕ್ಕೇನು ಮಾರ್ಕಿಂಗ್ ಬೇಕಾಗೋದೆಲ್ಲ ಡೈರೆಕ್ಟಾಗಿ ಹಾಕ್ಬೋದು. ಕರೆಕ್ಟಾಗಿ ಬಾರ್ಡ್ರಿಂದ ತೊಗೊಂಡು ವಿ ಶೇಪ್ ಅಂದರೆ ಸ್ಟ್ರೈಟಾಗಿ ಆಗೋದಕ್ಕಿದ್ರೆ ಸ್ಟ್ರೈಟ್ ಲೈನ್ ಆಗುತ್ತೆ. ಹಿಂಗೆ ಸ್ವಲ್ಪ ಕ್ರಾಸ್ ಮಾಡಿ ಹಾಕಿದರೆ ವಿ ಶೇಪ್ ಬಂದುಬಿಡುತ್ತೆ ನೋಡಿ. ಈಸಿಯಾಗಿ ಹಾಕ್ಬೋದು. ಒಂದು ಕಟ್ ವರ್ಕ್ ಬೀಡ್ಸು ಮತ್ತು ಒಂದು ಶುಗರ್ ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ಇದರಲ್ಲೂ ಸೈಜುಗಳು ಬೇರೆ ಬೇರೆ ಬರ್ತವೆ, ಬಟ್ ಇದು ಚಿಕ್ಕದು 1/4 ಇಂಚಿಂದು ಬರುತ್ತೆ ನೋಡಿ. ಇದರಲ್ಲಿ ತುಂಬ ಚಿಕ್ಕದು, ಅದು ಕಟ್ ವರ್ಕ್ ಬೀಡ್ಸ್ ಬರುತ್ತೆ. ಇದರಲ್ಲೂ ಸೈಜು ಡಿಫ್ರೆಂಟ್ ಸೈಜ್ ಇರ್ತವೆ, ಬಟ್ ನಾನು ಆಲ್ಮೋಸ್ಟು ಆ ಚಿಕ್ಕ ಸೈಜ್ ಕಟ್ ವರ್ಕ್ ಬೀಡ್ಸ್ ಈ ಥರ ಪೈಪ್ 1/4 ಇಂಚಿಂದು ಬಳಸ್ತಾ ಇದ್ದೀನಿ ನೋಡಿ. ಇವೆಲ್ಲ ನಾನು ಶಾಪಲ್ಲಿ ತಗೊಂಡಿರೋವೆ ನೋಡಿರಿ. ಕರೆಕ್ಟಾಗಿ ವಿ ಶೇಪು ಅಥವಾ ಜಿಗ್ಜಾಗ್ ಶೇಪ್ ನೀಟಾಗಿ ಬರ್ತಿದೆ ನೋಡಿ. ತುಂಬ ಅಂದರೆ ತುಂಬ ಸಿಂಪಲ್ ಆಗಿದೆ ನೋಡಿ. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ ನೋಡಿರಿ. ಎಷ್ಟು ಸಿಂಪಲಾಗಿ ಎಷ್ಟು ಈಸಿಯಾಗಿ ಹಾಕ್ಬೋದು. ಎಲ್ಲೂ ಏನೂ ಎಡವಟ್ಟಾಗಲ್ಲ, ಎಲ್ಲೂ ಏನೂ ವ್ಯತ್ಯಾಸ ಆಗೋದಿಲ್ಲ ನೋಡಿ. ಎಲ್ಲೂ ಕನ್ಫ್ಯೂಸ್ ಅಂತೂ ಆಗೋದೇ ಇಲ್ಲ. ಈಸಿಯಾಗಿ ಹಾಕ್ಬೋದು ನೋಡಿ. ಕರೆಕ್ಟಾಗಿ ಜಿಗ್ಜಾಗ್ ಶೇಪ್ ಬರೋ ಥರನೇ ಹಾಕ್ತಾಯಿದ್ದೀನಿ. ಈಸಿಯಾಗಿ ಕರೆಕ್ಟಾಗಿ ಮಧ್ಯದಲ್ಲಿ ಗ್ಯಾಪ್ ಎಷ್ಟಿದೆ ಅಂತ ನೋಡ್ಕೊತ ಹಾಕಿ. ಇವಾಗ ಲಾಸ್ಟಿಗೆ ಬಂದಿದ್ದೀನಿ ನೋಡಿರಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಿದೆ ಡಿಸೈನು. ಈಗ ಲಾಸ್ಟಲ್ಲಿ ಕೆಳಗಡೆ ಈ ಬೀಡ್ಸ್ ಹತ್ರ ಬರೋ ಥರ ಹಾಕ್ತಾಯಿದ್ದೀನಿ, ಯಾಕಂದರೆ ಮಧ್ಯದಲ್ಲಿ ನಾನು ಫ್ರೆಂಚ್ ನಟ್ ಹಾಕ್ಬೇಕಲ್ವ, ಅದಕ್ಕೋಸ್ಕರ ಇದು ಎಂಡ್ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಇವುಗಳ ಮಧ್ಯದಲ್ಲಿ ನಾನು 3mm ಬೀಡ್ಸು ಶುಗರ್ ಬೀಡ್ಸು ಹಾಕ್ತಾಯಿದ್ದೀನಿ ನೋಡಿ. ಪ್ರತಿಯೊಂದಕ್ಕೂ ಸಪ್ರೇಟಾಗಿ ಎಂಡ್ಲಾಕ್ ಮಾಡ್ತಾಯಿದ್ದೀನಿ, ಯಾಕಂದರೆ ಇದು ಮಿಷನ್ ದಾರ ಆಗಿರೋದ್ರಿಂದ ಗೋಲ್ಡ್ ಕಲರ್ ತಗೊಂಡಿದ್ದೀನಿ, ಕ್ಲಾತ್ ಮೇಲೆ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಸಪ್ರೇಟಾಗಿ ಎಂಡ್ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಇದು ಆ್ಯಕ್ಚುಲಿ ಮಿಷನ್ ದಾರ ಏನಂದರೆ ಸಿಂಗಲ್ ಎಳೆ, ಈಸಿಯಾಗಿ ಎಂಡ್ಲಾಕ್ ಮಾಡ್ಬೋದು ನೋಡಿರಿ, ಏನು ಕಷ್ಟ ಆಗೋದಿಲ್ಲ ನೋಡಿರಿ. ಎಷ್ಟು ನೀಟಾಗಿ ಬರ್ತಿದೆ, ತುಂಬ ಚೆನ್ನಾಗಿದೆ ನೋಡಿರಿ ಡಿಸೈನ್ ಮಾತ್ರ. ಇದರಲ್ಲೂ ಇದೇ ಪ್ಯಾಟ್ರನಲ್ಲಿ ಇನ್ನೂ ಬೇರೆ ಬೇರೆ ಥರ ಇನ್ನೂ ಸಿಂಪಲಾಗಿ ಹಾಕ್ಬೋದು ಇದರಲ್ಲೂ, ಮತ್ತು ಇದರಲ್ಲೂ ಗ್ರ್ಯಾಂಡಾಗಿ ಹಾಕ್ಬೋದು ನೋಡಿರಿ. ಇದೇ ಟೈಪಲ್ಲೇ ಬೇರೆ ಬೇರೆ ಟೈಪ್ ಯಾವ್ಯಾವ ಥರ ಬರ್ತಾವಂತನೂ ತೋರಿಸ್ತಾ ಹೋಗ್ತೀನಿ. ಈಗ ಇದೊಂದು ಹಾಕಿ ನೆಕ್ಸ್ಟ್ ಒಂದು ಹಾಕ್ತೀನಿ ನೋಡಿರಿ. ನೆಕ್ಸ್ಟ್ ಹಾಕೋದಕ್ಕೆ ಅಲ್ಲಿ ವಿ ಶೇಪ್ ಇಲ್ಲ, ಅದಕ್ಕೋಸ್ಕರ ಒಂದು ಮಾತ್ರ ಇವಾಗ ಹಾಕ್ತಿರೋದೇ ಲಾಸ್ಟ್ ಮಾಡ್ತಾಯಿದ್ದೀನಿ ನೋಡಿ. ಇದು ಶೇಪ್ ಯಾವುದೇ ಆಗಿರ್ಬೋದು, ಇದಕ್ಕೆ ಮೆಜರ್ಮೆಂಟ್ ಇಲ್ಲ ನೋಡಿರಿ. ಕರೆಕ್ಟಾಗಿ ಲೈನ್ ಒಂದೇ ಇರ್ಬೇಕು ಅಷ್ಟೇ, ಸ್ಟ್ರೈಟ್ ಲೈನು, ಅದ್ರ ಮೇಲೆ ಹಾಕಂತ ಬರಬೇಕು. ಈಗ ಫ್ರೆಂಚ್ ನಾಟ್ ಹಾಕ್ತಾಯಿದ್ದೀನಿ ನೋಡಿ. ಫ್ರೆಂಚ್ ನಾಟಿಗೆ 6+6 12 ಎಳೆ ಇರಬೇಕು. ಲವಂಗ ಸ್ಟಿಚ್ ಆಗಿರ್ಬೋದು, ಫ್ರೆಂಚ್ ನಾಟ್ ಆಗಿರ್ಬೋದು, ರಿಂಗ್ ನಾಟ್ ಆಗಿರ್ಬೋದು, ಇವೆಲ್ಲವಕ್ಕೂ ನಾನು ಸೇಮ್ ಇದೇ ಅಳತೆಳೆ ತೊಗೊಂಡಿದ್ದೀನಿ ನೋಡಿ. ಲೈನ್ಸು 6+6 12 ಎಳೆ ದಪ್ಪ ಚೆನ್ನಾಗಿ ಬರುತ್ತೆ. ನಮಗಿನ್ನೂ ಸ್ವಲ್ಪ ದಪ್ಪ ಬೇಕಂದರೆ ಡಬಲ್ ಇದು ನಾಟ್ ಹಾಕ್ರಿ, ಅಂದರೆ ಈ ಸುತ್ತುತ್ತೀರಲ್ವ ಸೂಜಿ ಕೆಳಗಡೆಯಿಂದ ಒಂಥರ, ಆ ಥರ 2 ಸಲ ಹಾಕಿದ್ರು ಅದು ಫ್ರೆಂಚ್ ನಾಟು ದೊಡ್ಡದು ಬರುತ್ತೆ. ಇವಾಗ ಆ ವಿ ಶೇಪಲ್ಲಿ ಅದರೊಳಗಡೆ ಒಂದು ಮತ್ತು ಅದ್ರ ಮೇಲೆ ಶುಗರ್ ಬೀಡ್ ಹಾಕಿದ್ದೀನಲ್ಲ, ಅಲ್ಲೊಂದು ಫ್ರೆಂಚ್ ನಟ್ ಹಾಕ್ತಾಯಿದ್ದೀನಿ ನೋಡಿ. ಈಸಿಯಾಗಿ ಎಷ್ಟು ಸುಲಭವಾಗಿ ಹಾಕ್ಬೋದು ನೋಡಿ, ಎಲ್ಲೂ ಏನೂ ಕಷ್ಟ ಆಗೋದಿಲ್ಲ, ಸಿಂಪಲ್ಲಾಗಿದೆ ಡಿಸೈನು. ಈಗ ಫ್ರೆಂಚ್ ನಟ್ ಹಾಕಿದರೆ ಈ ಡಿಸೈನು ಕಂಪ್ಲೀಟ್ ಆಗುತ್ತೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ ಡಿಸೈನ್ ಮಾತ್ರ. ಈಗ ಇದ್ರ ಮಧ್ಯದಲ್ಲಿ ನಾನು ಇನ್ನೊಂದು ಫ್ರೆಂಚ್ ನಟ್ ಹಾಕ್ತಾಯಿದ್ದೀನಿ ನೋಡಿ. ಅದರೊಳಗಡೆ ಒಂದು, ಅದ್ರ ಮೇಲೆ ಶುಗರ್ ಬೀಡ್ ಬಂದಿದೆಯಲ್ವ, ಅಲ್ಲೊಂದು ಫ್ರೆಂಚ್ ನಟ್ ಹಾಕ್ತಾಯಿದ್ದೀನಿ. ಕರೆಕ್ಟಾಗಿ ಹಿಂದು ಮುಂದೆ ಮಾಡ್ಕೊತ ಬಿಡ್ರಿ ಥ್ರೆಡ್ನ. ಒಂದೆಳೆ ವೇರಿಯೇಷನ್ ಆಯ್ತು ಅಂದರೂ ಡಿಸೈನ್ ಮೇಲೆ ಒಂದೆಳೆ ಎಕ್ಸ್ಟ್ರಾ ಬಂದಿರೋ ಥರ ಕಾಣಿಸುತ್ತೆ ನೋಡಿ, ಅದಕ್ಕೋಸ್ಕರ ನೀಟಾಗಿ ಹಾಕಿ. ಈಗ ಇದ್ರ ಮೇಲೆ ಶುಗರ್ ಬೀಡ್ಸ್ ಇದೆಯಲ್ವ, ಅದ್ರ ಮೇಲೆ
ಈ 3mm ಶುಗರ್ ಬೀಡ್ಸ್ ಹಾಕಿದ್ದೀನಲ್ವ, ಅಲ್ಲೇ ಹಾಕೋದು ಬೇಕಾಗಲ್ಲ ನೋಡಿ, ಯಾಕಂದರೆ ಅಲ್ಲಿ ಆಲ್ರೆಡಿ ನಾನು 3mm ಶುಗರ್ ಬೀಡ್ಸ್ ಹಾಕಿದ್ದೀನಿ. ಅದು ಇನ್ನೂ ಸ್ವಲ್ಪ ಮೇಲಕ್ಕೆ ಬಂದಿರುತ್ತೆ ಡಿಸೈನು. ಅದ್ರ ಪಕ್ಕದಲ್ಲಿ ಶುಗರ್ ಬೀಡ್ಸ್ ಡಿಸೈನ್ ಜಿಗ್ಜಾಗ್ ಶೇಪ್ ಹಾಕಿದ್ದೀನಲ್ವ, ಮೇಲ್ಗೆ ಬಂದಿರೋ ಪ್ಲೇಸಲ್ಲಿ ನಾನು ಫ್ರೆಂಚ್ ನಾಟ್ ಹಾಕ್ತಾಯಿದ್ದೀನಿ ನೋಡಿ. ತುಂಬ ಚೆನ್ನಾಗಿದೆ ನೋಡಿರಿ ಡಿಸೈನ್ ಮಾತ್ರ. ಕರೆಕ್ಟಾಗಿ ಹಿಂದೆ ಮುಂದೆ ಮಾಡಿ ಬಿಡಬೇಕಾಗುತ್ತೆ ಡಿಸೈನ್ಗೆ. ನೋಡಿರಿ ಎಷ್ಟು ನೀಟಾಗಿ ಬರ್ತಿದೆ ಫ್ರೆಂಚ್ ನಾಟು. ಮಧ್ಯದಲ್ಲಿ ಒಂಥರ ಈ ಸುತ್ತ ಔಟ್ಲೈನ್ ಆಗಿ ಮಧ್ಯದಲ್ಲಿ ಚಿಕ್ಕ ಹೋಲ್ ಬಂದಿರೋ ಥರ ಕಾಣಿಸುತ್ತೆ ನೋಡಿರಿ ಫ್ರೆಂಚ್ ನಾಟು. ಇವಾಗ ಹೆಂಗೆ ಒಂಥರ ರೋಸ್ ಫ್ಲವರ್ ಯಾವ ಥರ ಬರುತ್ತೋ ಆ ಥರ ಕಾಣಿಸುತ್ತೆ ಇದು ಫ್ರೆಂಚ್ ನಾಟ್. ತುಂಬ ಲಾಂಗಾಗಿ ಥ್ರೆಡ್ನ ತೊಗೊಳಕ್ಕೆ ಹೋಗ್ಬೇಡ್ರಿ. ಎಷ್ಟು ಬೇಕಾಗುತ್ತೋ ಅಂತ ಅಂದಾಜಿಗೆಲ್ಲ ಸ್ವಲ್ಪ ಕಡಿಮೆನೇ ತೊಗೊಳ್ಳಿ. ಯಾಕಂದರೆ ಎಳೆ ಜಾಸ್ತಿ ಇದ್ದು ಉದ್ದ ಜಾಸ್ತಿ ಇದ್ದರೆ ಸಿಕ್ಕಿ ಬಿದ್ದುಬಿಡುತ್ತೆ. ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟೇ ತೊಗೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಕಡಿಮೆನೇ ತೊಗೊಳ್ಳಿ. 2 ಸಲ ಹಾಕಿದರೆ ಏನು ತೊಂದರೆ ಆಗೋದಿಲ್ಲ, ಬಟ್ ನೀಟಾಗಿ ಬರುತ್ತಲ್ವ ಅದಕ್ಕೋಸ್ಕರ. ನೋಡಿರಿ ಒಂದಕ್ಕಿಂತ ಒಂದು ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಚ್ ನಾಟ್. ಎಲ್ಲೂ ಏನೂ ಎಡವಟ್ಟಾಗಿಲ್ಲ. ಹಂಗೇನಾದರೂ ಬೈ ಚಾನ್ಸ್ ಒಂದೆಳೆ ಎಕ್ಸ್ಟ್ರಾ ಬಂತಂದರೆ ಕೆಳಗಡೆ ಅಷ್ಟು ಎಳೆ ಇರ್ತಾವಲ್ಲ, ಒಂದೊಂದೇ ನೀಟಾಗಿ ನಿಧಾನಕ್ಕೆ ಎಳಿತಾ ಹೋಗ್ರಿ. ಎಳಿತಾ ಹೋದಾಗ ಏನಾಗುತ್ತೆ, ಅದು ಎಕ್ಸ್ಟ್ರಾ ಇರೋ ಎಳೆ ಕಡೆಗೆ ಬಂದುಬಿಡುತ್ತೆ, ಮತ್ತು ನೀಟಾಗಿ ಕಾಣಿಸುತ್ತೆ. ಮತ್ತು ಅದನ್ನ ರಿವರ್ಸ್ ಮಾಡಿ ಬಿಚ್ಚಕ್ಕಂತ ಹೋಗಬೇಡಿ, ಯಾಕಂದರೆ ಬಿಚ್ಚಿದ್ರೆ ಮತ್ತೆ ಲೇಟ್ ಆಗುತ್ತೆ. ಅದು ಫ್ರೆಂಚ್ ನಾಟ್ ಹಾಕಿರ್ತೀವ, ಬಿಚ್ಚೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಎಳೆ ಏನಾದರೂ ಎಕ್ಸ್ಟ್ರಾ ಬಂದರೆ ಕೆಳಗಡೆ ಇರ್ತಾವಲ್ವ 12 ಎಳೆ, ಒಂದೊಂದು ಎಳೆನೇ ನಿಧಾನಕ್ಕೆ ಎಳಿತಾ ಹೋಗಿ. ಆವಾಗ ಕ್ಲಿಯರಾಗಿ ನೀಟಾಗಿ ಬಂದುಬಿಡುತ್ತೆ ಫ್ರೆಂಚ್ ನಾಟ್. ಇಲ್ಲ ಮೇಲ್ಗಡೆ ಎಳೆ ಏನಾದರೂ ವ್ಯತ್ಯಾಸ ಆಗಿದ್ದರೆ ಕೆಳಗಡೆ ಸಿಕ್ಕಿ ಬಿದ್ದಿರುತ್ತೆ ನೋಡಿ. ಮೇಲೆ ಕೆಳಗಡೆ ನೀಟಾಗಿ ನೋಡ್ಕೊಂತ ಹಾಕಿ. ಒಂದು 2-3 ಸಲ ಈ ಥರ ಪ್ರಾಕ್ಟೀಸ್ ಮಾಡಿದರೆ ಈಸಿಯಾಗಿ ಹಾಕ್ಬೋದು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಿರುತ್ತೆ, ಅದಕ್ಕೇನು ಇದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಅಂದರೆ ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ. ಎಕ್ಸ್ಟ್ರಾ ಕ್ಲಾತ್ ತೊಗೊಂಡು ಅದ್ರ ಮೇಲೆ ಇದು ಡಿಸೈನ್ ಮೇಲೆ ಹಾಕ್ಬೇಕು ಫ್ರೆಂಚ್ ನಾಟ್ ಅಂತೇನಿಲ್ಲ. ಬೇರೆ ಕ್ಲಾತ್ ಮೇಲೆ ಈಗ ಎಕ್ಸ್ಟ್ರಾ ಕ್ಲಾತ್ ಇರುತ್ತಲ್ಲ ಅದು ಬರೀ ಫ್ರೆಂಚ್ ನಾಟ್ ಒಂದೇ ಪ್ರಾಕ್ಟೀಸ್ ಮಾಡಿ. 5 ಸಲ ತಪ್ಪಾಗ್ಬೋದು, 6 ಸಲ ತಪ್ಪಾಗ್ಬೋದು. ಹಂಗಂತ 10 ಸಲ ಹಾಕಿದ ಮೇಲೂ ತಪ್ಪಾಗೋಕ್ಕೆ ಚಾನ್ಸ್ ಇಲ್ಲ. ಕಲಿಬೇಕಾದ್ರೆ ಸ್ವಲ್ಪ ಪ್ರಯತ್ನ ಪಡಲೇಬೇಕಾಗುತ್ತೆ, ಮತ್ತು ಪ್ರಾಕ್ಟೀಸ್ ಜಾಸ್ತಿ ಇರಬೇಕಾಗುತ್ತೆ ನೋಡಿ. ಈಗ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ವ್ಯತ್ಯಾಸ ಆಯ್ತು ಅಂದರೆ ರಿವರ್ಸ್ ತೆಗೆದುಬಿಡಿ. ರಿವರ್ಸ್ ತೆಗೆದು ಎಳೆಗಳನ್ನ ನೀಟಾಗಿ ಜೋಡಿಸ್ಕೊಳ್ಳಿ. ಪೂರ್ತಿ ಹಾಕಿದ ಮೇಲೆ ಮತ್ತೆ ರಿವರ್ಸ್ ತೆಗೆಯೋದು ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ಒಂದು ಎಳೆ ಏನಾದರೂ ಎಕ್ಸ್ಟ್ರಾ ಬಂತಂದರೆ ಹೇಳಿದ್ನಲ್ವ, ಕೆಳಗಡೆ ಒಂದೊಂದೇ ಎಳೆನ ನೀಟಾಗಿ ಎಳ್ಕೊಂತ ಕರೆಕ್ಟಾಗಿ ಹಾಕ್ಬಿಡಿ. ಈಗ ಲಾಸ್ಟ್ ಹಾಕ್ತಾಯಿದ್ದೀನಿ ನೋಡಿ. ನೋಡಿರಿ ಎಷ್ಟು ನೀಟಾಗಿ ಬಂದಿದೆ ಡಿಸೈನು. ನೀವು ಬ್ಲೌಸ್ಗೆ ಹಾಕ್ಬೇಕು ಡಿಸೈನು ಅಂತ ಅಂದ್ಕೊಳಕ್ಕೆ ಹೋಗಲೇಬೇಡಿ. ಈ ಥರ ಏನಾದರೂ ಬಟ್ಟೆ ಇದ್ದರೆ ಅದ್ರ ಮೇಲೆ ಪ್ರಾಕ್ಟೀಸ್ ಮಾಡಿ. ಈ ಥರ ಪ್ರಾಕ್ಟೀಸ್ ಮಾಡಿದಾಗ ಬೇರೆಯವ್ರು ನಿಮ್ಮನ್ನೇನಾನ ಬ್ಲೌಸ್ ಕೇಳಕ್ಕೆ ಬಂದಾಗ ಈ ಥರ ಡಿಸೈನು ಈ ಥರ ತೋರಿಸೋದಕ್ಕೂ ಬರುತ್ತೆ, ಅವ್ರಿಗೆ ಹೇಳೋಕ್ಕೂ ಬರುತ್ತೆ ನೋಡಿ ಹಿಂಗೆ ಬರುತ್ತೆ ಅಂತ. ಮತ್ತು ಒಂದು ಸಲ ಪ್ರಾಕ್ಟೀಸ್ ಆದಂಗೆ ಆಗುತ್ತೆ. ನೆಕ್ಸ್ಟ್ ಬ್ಲೌಸ್ ಮೇಲೆ ಡೈರೆಕ್ಟಾಗಿ ಹಾಕೋಕ್ಕೂ ನಿಮ್ಗೊಂಥರ ಭಯ ಅನಿಸಲ್ಲ, ಫ್ರೀಯಾಗಿ ಹಾಕ್ಬೋದು. ಈಗ ನೋಡಿ ಕಂಪ್ಲೀಟ್ ಆಗಿದೆ ಡಿಸೈನು. ಯಾವ ಥರ ಕಾಣಿಸ್ತಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿರಿ ಎಷ್ಟು ನೀಟಾಗಿ ಬಂದಿದೆ ಒಂದಕ್ಕಿಂತ ಒಂದು ಡಿಸೈನು. ನಾನು ಹಾಕಿರೋದೇನಾದರೂ ನಿಮಗೆ ಇಷ್ಟ ಆದರೆ ಒಂದು ಸಲ ಟ್ರೈ ಮಾಡಿ, ಯಾವ ಥರ ಬಂದಿದೆ ಅಂತ ಕಾಮೆಂಟ್ ಮಾಡಿ. ಈ ಡಿಸೈನ್ ಏನಾದರೂ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.